ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿದ್ ಮಹಿ ಕ್ರಿಯೇಷನ್ಸ್. ಏನಪ್ಪ ಇದು ಎಲೆ ಎಲ್ಲ ಕಿತ್ಕೋತಾ ಇದ್ದಾಳಲ್ಲ, ಏನಿದು ಅಂತ ನೋಡ್ತಾ ಇದ್ದೀರಾ. ಇದು ಮುದ್ಕುದೆಲೆ ಅಂತ ಹೇಳ್ಬಿಟ್ಟು ನಾವು ಹೊಲ್ದ ಹತ್ರ ಹೋಗಿದ್ವಿ, ನಾನು ನನ್ನ ತಮ್ಮ. ಹಾಗೆ ಅದು ಮುದ್ಕುದೆಲೆ ನಮ್ಮದು ಚಿಕ್ಕ ಹುಡುಗರಲ್ಲಿದ್ದು ಊಟದೆಲೆ ಕೊಡ್ತಾಯಿದ್ರಲ್ಲ, ಅದನ್ನು ನೆನಪಿಸ್ಕೊಂಡು ಕಿತ್ಕೊಂಡ್ಬಂದ್ವಿ ಒಂದು ಮಾಡಿ ತೋರಿಸೋಣ ಅಂತೇಳಿ. ಮುಂದಿನ ಪೀಳಿಗೆಗಂತೂ ಇದು ಗೊತ್ತೇ ಇರಲ್ಲ ಬಿಡಿ. ಈಗ ನಮ್ಮ ಪೀಳಿಗೆಗೇ ಇದು ಇಲ್ದಂಗೆ ಆಗೋಗಿದೆ. ಆಲ್ರೆಡಿ ಹೊಲ್ದ ಹತ್ರ ಸೇವೆ ಮಾಡಿದಾಗೆಲ್ಲ ಇದೇ ಎಲೆ ಕೊಡ್ತಾಯಿದ್ರು. ಮತ್ತು ಇದನ್ನೇ ಒಂದು ವೃತ್ತಿ ಥರನೂ ಮಾಡ್ಕೊಂಡಿದ್ರು ಸ್ವಲ್ಪ ಜನ ಎಲ್ಲ. ಆ ಹಳೆ ಕಾಲದಲ್ಲಂತೂ ಇದು ನಮ್ಮ ಅಜ್ಜಿ ಚಿಕ್ಕವರಿದ್ದಾಗಂತೂ ಇದನ್ನು ಮನೆ ಒಳಗಡೆ ಕೆಲ್ಸಕ್ಕೆ ಬರ್ತಾರಲ್ಲ ಹೊಲದಲ್ಲಿ, ಅವರಿಗೆಲ್ಲ ಇವರೇನೇ ಮಾಡಿಡ್ತಾಯಿದ್ರಂತೆ. ನಾನು ಹಾಕೋಕ್ಕೆ ಹೋದೆ, ಬರಲಿಲ್ಲ. ಅದಕ್ಕೆ ನಮ್ಮ ಅಜ್ಜಿ ಕೊಡಿಲಿ ಹಂಗಲ್ಲ ಹಾಕೋದು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಹಾಕ್ತಾಯಿದ್ದೆ ನೋಡಿ. ಅವರು ದಿನಕ್ಕೆ 100 ಎಲೆ ಹಚ್ತಾಯಿದ್ರಂತೆ. ಇದಕ್ಕೆ ಇದು ಉಗುರು ಬರುತ್ತೆ. ಈ ಏನಿದು ಈ ಎಲೆದು ತೊಟ್ಟೆಲ್ಲ ಕೇಳೋದಕ್ಕೆ ಇವಾಗ ಯಾರೂ ಮಾಡಲ್ವಲ್ಲ, ನಮ್ಮ ಮನೇಲಂತೂ ಇಲ್ಲ ಅದು. ಈ ಥರ ಮಾಡ್ತಾಯಿದ್ರು. ನಾವು ಚಿಕ್ಕವರಿದ್ದಾಗ ನಮ್ಮ ಪಕ್ಕದ ಮನೆಯವರೆಲ್ಲ ದಿನಕ್ಕೆ ಇದನ್ನು ಆರ್ಡ್ರ್ ತಗೋತಾಯಿದ್ರು. ಮದುವೆ ಫಂಕ್ಷನ್ಗೆ ಮಾಡಿಕೊಡೋದಕ್ಕೆ, ನಾಮಕರಣ, ಸೀಮಂತ ಎಲ್ಲದಕ್ಕೂ ಈ ಥರ ಎಲೆನ ಮಾಡ್ಕೊಳ್ಳೋದಕ್ಕೆ ಅವಾಗ ಇದರಲ್ಲೇ ದುಡ್ಡು ಮಾಡ್ಕೊಳ್ಳೋರು ಅವ್ರ ಜೀವನಕ್ಕೆ. ನಾನು ಅದಕ್ಕೆ ಈ ಇತ್ತೀಚಿನ ಫಂಕ್ಷನಲ್ಲಿ ಎಲ್ಲೂ ಕಾಣಿಸಿಲ್ಲ. ನಾನು ಈ ಎಲೆ ನೋಡಿದ್ನಲ್ಲ, ಒಂದು ಮಾಡಿ ತೋರ್ಸೋಣ ಅಂಥೇಳಿ ಹೋಗಿ ಹಂಗೆ ಕಿತ್ಕೊಂಡ್ಬಂದ್ವಿ ನಾನು ನನ್ನ ತಮ್ಮ. ನಮ್ಮ ಅಜ್ಜಿ ಮಾಡ್ತಾಯಿದ್ರು ನೋಡಿ ಹೇಗೆ ಮಾಡ್ತಿದ್ದಾರೆ ಅಂಥೇಳಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.